ಮೊಘಲರ ಅಡಿಯಲ್ಲಿ ಬಂದರುಗಳ ಅಧೀಕ್ಷಕ ಯಾರು? ಸರಿಯಾದ ಉತ್ತರ ಮಿರ್ವಿಬಹರ್. ಕೆಳಗಿನ ಯಾವ ಸೇನಾ ದೊರೆಗಳು ಬಂಗಾಳದಲ್ಲಿ ಕುಲಿನಿಸಂ ಅನ್ನು ಪರಿಚಯಿಸಿದರು? ಸರಿಯಾದ ಉತ್ತರ ಬಲ್ಲಾಳ ಸೇನ್. ಕೆಳಗಿನವರಲ್ಲಿ ಯಾರು ಜಪ್ತಿ ವ್ಯವಸ್ಥೆ ಮತ್ತು ದಹಶಾಲಾ ವ್ಯವಸ್ಥೆಯನ್ನು ಪರಿಚಯಿಸಿದರು? ಸರಿಯಾದ ಉತ್ತರ ರಾಜ ತೋಡರ್ ಮಾಲ್. ಯಾವ ಮೊಘಲ್ ರಾಜನು ಅಪಾಚ ಗಾಜಿಯೆ ಎಂಬ ಶೀರ್ಷಿಕೆಯೊಂದಿಗೆ ಸಿಂಹಾಸನದ ಮೇಲೆ ಕುಳಿತನು? ಸರಿಯಾದ ಉತ್ತರ ಜಹಾಂಗೀರ್. ಭಾರತದಲ್ಲಿ 13ನೇ ಶತಮಾನದ ಕೊನೆಯ ದಶಕದಲ್ಲಿ ಈ ಕೆಳಗಿನ ಯಾವ ಪ್ರಾಂತ್ಯಗಳಲ್ಲಿ ಮಾರ್ಕೊ ಪೋಲೊ ಪ್ರಯಾಣಿಸಿದ್ದರು? ಸರಿಯಾದ ಉತ್ತರ ಪಾಂಡ್ಯ. ಅಷ್ಟಪ್ರಧಾನ್ ಈ ಕೆಳಗಿನ ಯಾವ ಮಂತ್ರಿಯ ಮಂಡಳಿಯಾಗಿತ್ತು? ಸರಿಯಾದ ಉತ್ತರ ಮರಾಠ ಆಡಳಿತ. ಫತ್ವಾ ಯಾಲಂಗಿರಿ ಹೆಸರಿನಲ್ಲಿ ಇಸ್ಲಾಮಿಕ್ ಕಾನೂನುಗಳ ಸಮಗ್ರ ಕ್ರೋಢೀಕರಣವನ್ನು ಮಧ್ಯಕಾಲೀನ ಭಾರತದ ಕೆಳಗಿನ ಯಾವ ಆಡಳಿತಗಾರನ ಆದೇಶದ ಮೇರೆಗೆ ಮಾಡಲಾಗಿದೆ? ಸರಿಯಾದ ಉತ್ತರ ಔರಂಗಜೇಬ್. ಸುಲ್ತಾನ್ ನಾಸಿರುದ್ದೀನ್ ಖುಸ್ರೋ ಶಾನನ್ನು ಕೊಂದು ದೆಹಲಿಯ ಸಿಂಹಾಸನವನ್ನು ಈ ಕೆಳಗಿನ ಆಡಳಿತಗಾರರಲ್ಲಿ ಯಾರು ಏರಿದರು? ಸರಿಯಾದ ಉತ್ತರ ಗಿಯಾಸುದ್ದೀನ್ ತುಘಲಕ್. ದೆಹಲಿ ಸುಲ್ತಾನರ ಕೆಳಗಿನ ಆಡಳಿತಗಾರರಲ್ಲಿ ಯಾರು ಜಾನ್ಪುರದ ಶಾರ್ಕಿ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡರು? ಸರಿಯಾದ ಉತ್ತರ ಬಲೋಲ್ ಲೋಡಿ. ಈ ಕೆಳಗಿನ ರಾಷ್ಟ್ರಕೂಟ ದೊರೆ ಯಾರು ಕವಿರಾಜಮಾರ್ಗ ಬರೆದರು? ಸರಿಯಾದ ಉತ್ತರ ಅಮೋಘ ವರ್ಷ. ಮಹಮ್ಮದ್ ಬಿನ್ ತುಘಲಕ್ರ ಬೆಳ್ಳಿ ನಾಣ್ಯದ ಹೆಸರೇನು? ಸರಿಯಾದ ಉತ್ತರ ಆಡ್ಲಿಸ್. ಯಾವ ದೆಹಲಿ ಸುಲ್ತಾನನು ಮೊದಲ ಬಾರಿಗೆ ಮುಸ್ಲಿಮೇತರರ ಮೇಲೆ ಖರಾಜುವ ಜಾಜಿಯಾವನ್ನು ವಿಧಿಸಿದನು? ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್.